ಮಜಾ ಭಾರತ ಸೋತಿರೋ ಎಲ್ಲ ಮೋಹರಗಳೇ ಸ್ವಲ್ಪ ನಗೆಯನ್ನು ಚೆನ್ನುತ್ತೀರಿ ಸ್ವಾಮಿ ದೊಡ್ಡವ್ರು ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ ಮೂರು ಅದು ನಗೋದೇ ಇಲ್ಲ ಅಂತ ಮುಖ ಗಂಟು ಹಾಕೊಂಡು ಕೂತಿರೋರಿಗೆ ಇದು ನಗೆ ಗುಳಿಗೆ ಕೊಡೋ ಆಸ್ಪತ್ರೆ. ಇಲ್ಲಿ ಸಿಗತ್ತೆ ಹಾಸ್ಯದ ಪಂಚು, ಕಾಮಿಡಿ ಕೇಕ್. ನಗಸೋದು ನಮ್ ಧರ್ಮ, ನಗದೇ ಇದ್ರೆ ಅದು ನಿಮ್ಮ ಕರ್ಮ. ಬಿದು ಬಿದು ನಕ್ಕು ಗಾಯ ಮಾಡ್ಕೋಬೇಡಿ, ನಕ್ಕು ನಕ್ಕು ಬಿದ್ದು ಏಟ್ ಮಾಡ್ಕೋಬೇಡಿ. ಯಾಕೆಂದ್ರೆ ಇದು ಕಾಮಿಡಿ ಚಂಡಮಾರುತ ಮಜಾ ಭಾರತ. ನಮ್ಮ ಮಜಾ ಭಾರತದ ಮಹಾಗುರುಗಳಾದಂತ ನಾರಾಯಣ್ ಸರ್ಗೆ ಪ್ರೀತಿಯ ಸ್ವಾಗತ ಸರ್. ಯಾವಾಗ್ಲೂ ನಗ್ನಗ್ತಾ ಶೋಗೆ ಒಂಥರ ವಿಚಿತ್ರವಾದ ಎನರ್ಜಿ ಕೊಡೋ ಅಂತ ಶ್ರುತಿ ಮೇಡಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಲ್ಲ ಶೀತಲ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಯಾರು ಬರ್ತಾ ಇದಾರೆ ಗೊತ್ತಾ? ಯಾರು ಬರ್ತಾ ಇದಾರೆ? ಇವರು ಲುಕ್ ನಲ್ಲೇ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿ ಬಿಪಿ ತರಿಸ್ತವ್ರು. ಹೌದಾ? ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮಳೆ ಹುಡುಗಿ, ಜಿಲೇಬಿಯ ಬೆಡಗಿ, ಅಭಿನೇತ್ರಿ ಪೂಜಾ ಗಾಂಧಿ. ನಿಜವಾಗ್ಲೂ ನೀವು ಇಷ್ಟು ಸಾಫ್ಟ್ ಆಗಿದ್ದೀರಾ, ಬಟ್ ನೀವು ಕೊಲೆ ಮಾಡೋದನ್ನ ನಾವು ಊಹಿಸ್ಕೊಳ್ಳೋದು ಕಷ್ಟ. ಸೊ ನೀವು ಈ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗ್ಬೇಕಾದ್ರೆ ನಿಮ್ಮ ಪ್ರಿಪರೇಷನ್ ಯಾವ ತರ ಇತ್ತು? ಇಲ್ಲಿ ತನಕ ನಾನು ಮಾಡಿರೋ ಪಾತ್ರಗಳಲ್ಲಿ ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಡೇಂಜರಸ್ ಅಂಡ್ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಹೇಳೋಕೆ ಇಷ್ಟಪಡ್ತೀನಿ. ಶ್ರುತಿ ಅವರು ಕೂಡ ನಮ್ಮ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿದೆ. ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ. ಮತ್ತಷ್ಟು ಚರ್ಚೆಗಳನ್ನ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚರ್ಮದಲ್ಲಿ ಹೊಲಿದಿರುವಂತಹ ಸೀಟ್ ಇದೆ. ಧನ್ಯವಾದಗಳು. ಏನಮ್ಮ ಶೀತಲ್, ಸಿನಿಮಾದಲ್ಲೆಲ್ಲ ಭಾರಿ ಮಿಂಚ್ತಾ ಇದೆಯಂತೆ? ಅಯ್ಯೋ ನಿನ್ನಷ್ಟೆಲ್ಲ ಇಲ್ಲಪ್ಪ, ಏನೋ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇದೀನಿ. ನೋಡೋ ಇಲ್ಲೇ ಮಿಸ್ಟೇಕ್ ಆಗೋದು. ಪಾತ್ರಗಳಲ್ಲಿ ಯಾವ್ದೋ ಸಣ್ಣದು ಅಂತಾನೂ ಇರಲ್ಲ, ದೊಡ್ಡದು ಅಂತ ಇರಲ್ಲ, ಪಾತ್ರ ಅಷ್ಟೇ. ಇಂಥದ್ದೇ ಒಂದು ಮೆಸೇಜ್ ಇಟ್ಕೊಂಡು ಕಾಮಿಡಿ ಕಿಕ್ ಕೊಡಕ್ ಬರ್ತಾರೆ ನಮ್ಮ ಪ್ರಶಂಸಾ ತಂಡದವರು. ಸೊ ಅವ್ರನ್ನ ಬರ್ಮಾಡ್ಕೋಣ. ಲೆಟ್ಸ್ ವೆಲ್ಕಮ್ ಪ್ರಶಂಸಾ ಆನ್ ಸ್ಟೇಜ್. ದೇವ್ರೇ, ಇವತ್ತು ಊರಲ್ಲಿರುವ ಎಲ್ಲ ಮೊಬೈಲ್ ಟವರ್ಗೊಂದು ದೊಡ್ಡ ಸಿಡಿಲ್ ಬಡ್ದು ಎಲ್ಲ ಬಿದ್ದೋಗ್ಲಪ್ಪ. ನಂದು ಏನಿದೆ ಈ ಒಂದು ಕಾಯಿನ್ ಬಾಕ್ಸ್ ಅದೊಂದು ಫುಲ್ ಆಗುವಾಗ ಆಶೀರ್ವಾದ ಮಾಡಿಕೊಡು ದೇವ್ರೇ. ದೇವ್ರೇ, ನಿಂಗೆ ಕೇಳಿಸ್ತಾ ಅಲ್ವಾ? ದೇವ್ರೇ, ಈ ಪಾಪದ ಅಂಗಡಿಯವನ ಮೇಲೆ ಯಾಕಪ್ಪ ಇಷ್ಟು ಸಿಟ್ಟು? ಓಹೋ, ಇದು ಸಿಟ್ಟಲ್ಲ, ನನಗೊಂದು ಹಿಂಟ್ ಕೊಡ್ತಾ ಇದೆಯಾ? ನಮ್ಮೂರಿನ ದೊಡ್ಡ ಕಳ್ಳ ಈ ಸೈಡೇ ಬರ್ತಾ ಇದ್ದಾನೆ. ಇಡೀ ಊರನ್ನೇ ಮುಟ್ಟಾಯಿಸಾಯ್ತು. ಇನ್ನು ಈ ಅಂಗಡಿಗೆ ಬಂದು ಏನೆಲ್ಲ ಕದೀತಾನ. ದೇವ್ರೇ, ನನ್ನ ಅಂಗಡಿಯನ್ನು ಕಾಪಾಡ್ಕೊಳ್ಳೋ ಶಕ್ತಿ ಕೊಡಪ್ಪ ನನಗೆ. ನಮಸ್ಕಾರ. ನಮಸ್ಕಾರ. ಏನೋ ಕಳ್ಳ ನಮ್ಮ ಅಂಗಡಿ ಕಡೆ ಬಂದಿದ್ಯಾ? ಹೌದು, ನಾನು ಕಳ್ಳ. ಏನ್ ಮಾಡ್ತೀರಿ? ನಿಮ್ಮ ಹತ್ರ ಪ್ರೂಫ್ ಇತ್ತ? ನಾನೇನಿಲ್ಲಿ ಕದಿಯಕ್ಕೆ ಬಂದಿಲ್ಲ. ನಾನೊಂದು ಫೋನ್ ಮಾಡ್ಲಿಕ್ಕೆ ಬಂದೆ ಅಷ್ಟೇ. ನಿನ್ನ ಹತ್ರ ಮೊಬೈಲ್ ಇದ್ರು ನಂದೇ ಕಾಯಿನ್ ಬಾಕ್ಸ್ ಅಲ್ಲಿ ಯಾಕೆ ಫೋನ್ ಮಾಡ್ಬೇಕು ನೀನು? ನನ್ನ ಮೊಬೈಲ್ ಅಲ್ಲಿ ಔಟ್ ಗೋಯಿಂಗ್ ಇಲ್ಲ, ಯಾಕಂದ್ರೆ ನಂಬರ್ ಟ್ಯಾಪ್ ಆಗತ್ತೆ. ಒಂದು 3 ಕಾಯಿನ್ ಕೊಡಿ. ಇದು ಖುಷಿ ಆಗುತ್ತೆ. ಊರವರೆಲ್ಲ ನಿನ್ನ ಕಳ್ಳ ಅಂತ ಕರೆದ್ರು ನನ್ಗೆ ಬಂದು ನನ್ನ ಕಾಯಿನ್ ಬಾಕ್ಸ್ ಒಂದು ಫುಲ್ ಆಗ್ಲಿಕ್ಕೆ ನೀನು ಸಹಕಾರ ಕೊಡ್ತಾ ಇದೆಯಲ್ಲ. ಆಯ್ತು, 3 ಕಾಯಿನ್ ತಗೋ. ಫೋನ್ ಮಾಡಿ. ಹಲೋ. ಹಾ, ಹೌದು, ನಾನು ಗೊತ್ತಾಯ್ತಾ? ಮೊನ್ನೆ ಕದ್ದಿದ್ದು ಮಾಲು ಎಲ್ಲ ರೆಡಿ ಉಂಟು. ಏನ್ ಗಿರಾಕಿ ಬಂತ? ಹೌದಾ? ಒಂದ್ ಮಿನಿಟ್. ಖುಷಿಯಲ್ಲಿ ಆಯ್ತು. ಖುಷಿಯಲ್ಲಿ ಹೌದಾ? ಮತ್ತೆ ಏನು ಇವತ್ತು ಸಂಜೆನೆ ಅಡ್ವಾನ್ಸ್ ಕೊಡ್ತಾರಂತ? ಹೌದಾ? ಆ ಖುಷಿಯಲ್ಲಿ ಒಂದು 100 ರೂಪಾಯಿ ಮಾಡ್ಸಿ. ಆಯ್ತಾಯ್ತು.
100 ರೂಪಾಯಿ ಮಾಡ್ಚಾಕ್ಲೆ ಅದೇನು ದೇವ್ರ ಹುಂಡಿ ಅದು ಸುಮ್ಕಿರು ಆಯ್ತಾಯ್ತು ನಾನು ಸಂಜೆ ಸಿಗ್ತೇನೆ ನಿಂಗೆ ಮತ್ತೆ ಮಾತಾಡು ಆಯ್ತು ಖುಷಿ ಆಯ್ತು ಖಂಡಿತ ಆಯ್ತು ಅದು ಉಳ್ದದೊಂದು ಹಾಕಿಬಿಡಿ. ಆಯ್ತು ಇರ್ಲಿ ಇಲ್ವಾ ಆ ದುಡ್ಡು ಯಾರು ಕೊಡ್ತಾರೆ? ಈಗ ಕಾಯಿನ್ ಬಾಕ್ಸಿಗೆ ಹಾಕಿದ ದುಡ್ಡು ಯಾರು ಕೊಡ್ತಾರೆ? ಇಲ್ಬಾರು ನೀನ್ ನನ್ಗೆ ಎಷ್ಟು ಕಾಯಿನ್ ಕೊಟ್ಟು? 1 ರೂಪಾಯಿ 3 ಕೊಟ್ಟಲ್ಲ ಈಗ. ನಾನು ಅದನ್ನ ಏನ್ ಮಾಡಿದೆ? ಈ ಕಾಯಿನ್ ಬಾಕ್ಸಿಗೆ ಹಾಕಿದಿ? ಕಾಯಿನ್ ಬಾಕ್ಸ್ ಯಾರ್ದು? ನಂದು. ಆ ಕಾಯಿನ್ ಬಾಕ್ಸ್ ಅಲ್ಲಿ ಇದ್ದ ಹಣ ಯಾರಿಗೆ? ನನ್ಗೆ. ಮತ್ತೆ ನಾನು ಯಾಕೆ ನಿನ್ಗೆ ಹಣ ಕೊಡ್ಬೇಕಾ? ನಾನು ಒಟ್ಟಾರೆ ಮಾತಾಡ್ಬೋದು ಹಾಗೆ ಅಲ್ಲ, ಅದು ಕಾಯಿನ್ ಬಾಕ್ಸ್. ನೀನ್ ನನ್ಗೆ 1 ರೂಪಾಯಿ 3 ಕಾಯಿನ್ ಕೊಟ್ಟಿ, ನಾನು ಅದನ್ನ ಕಾಯಿನ್ ಬಾಕ್ಸ್ಗೆ ಹಾಕಿದೆ. ಕಾಯಿನ್ ಬಾಕ್ಸ್ ನಿಂದು, ಅದರಲ್ಲಿದ್ದ ಹಣ ಎಲ್ಲ ನಿಂಗೆ. ಒಟ್ಟಾರೆ ಮತ್ತೆ ನಾನು ಯಾಕೆ ಹಣ ಕೊಡ್ಬೇಕಾ? ಒಟ್ಟಾರೆ ಲೆಕ್ಕಾಚಾರ ತಪ್ಪಾಯ್ತು. ಹಾಗೆಲ್ಲ ಹೇಳ್ಬಾರ್ದು. ಇದೇ ತರ ನಂಗೆ ಲೆಕ್ಕಾಚಾರನೇ ಗೊತ್ತಾಗ್ತಿಲ್ಲ. ಇದಕ್ಕೋಸ್ಕರ ನಂಗೆ ಗಿರಾಕಿಗಳ ಹತ್ರ ಸುಮ್ಮನೆ ಒಂದು ಕಿರಿಕ್ ಆಗ್ಬಿಡುತ್ತೆ. ಆಯ್ತು ಇರ್ಲಿ. ಮತ್ತೆ ಏನ್ ಆರಾಮ ಎಲ್ಲ? ಏನೋ ಅಂಗಡಿ ಒಳಗೆ ಏನೋ ನೋಡ್ತಾ ಇದೆಯಾ? ಅಂಗಡಿ ಒಳಗೆ ಏನ್ ನಿನ್ನ ಅಂಗಡಿ ಏನು ಅದರಲ್ಲಿ ಕದಿಲಿಕ್ಕೆ ಏನುಂಟ? ಅದೇನ್ ದೊಡ್ಡ ಜ್ಯುವೆಲ್ಲರಿ ಶಾಪ? ಆ ಅಂಗಡಿಯಲ್ಲಿ ಏನುಂಟು? 4 ಬಿಸ್ಕೆಟ್ ಪ್ಯಾಕೆಟ್ ಮತ್ತೆ ಬೋಟಿ ಕಟ್ಟು ಮತ್ತೆ ಸ್ವೀಟ್ ಬಿಟ್ರೆ ಬೇರೆ ಏನುಂಟು? ದೇವರ ಸ್ಟ್ಯಾಂಡ್ ಅಲ್ಲಿ ಫೋಟೋ ತೊಲಿ ಡಬ್ಬಿಯಲ್ಲಿ 362 ರೂಪಾಯಿ ಕಾಯಿನ್ ಇತ್ತು. ಮತ್ತೆ ಅಂತ ದೇವರ ಡಬ್ಬೆಯಲ್ಲಿದ್ದ ದುಡ್ಡು ನಾನೇ ಲೆಕ್ಕ ಮಾಡಿಲ್ಲ, ನೀನೇ ಲೆಕ್ಕ ಮಾಡಿ ಇಟ್ಟು ಹೋಗಿದ್ಯಲ್ವ? ಇಲ್ವಾರೋ ಈ ದೇವರ ದುಡ್ಡನ್ನು ನೀನು ಯಾಕೋ ಕದಿದ್ಯಾ? ಅದರಲ್ಲಿ ಒಂದು ವಿಶೇಷತೆ ಉಂಟು. ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ದೇವರಿಂದಲೇ ಶುರು ಮಾಡ್ಬೇಕು. ಐ ಆಮ್ ಡಾಕ್ಟರ್ ಜಗದೀಶ್ ಕುಮಾರ್. MBBS ನಾನು 10 ವರ್ಷ ಓದಿದ್ದೀನಿ, ಆದ್ರೂ ಪಾಸ್ ಆಗಿಲ್ಲ. ನಾನು ಚಿಕ್ಕಂದ್ರಲ್ಲಿ ಇರ್ಬೇಕಾದ್ರೆ ಸರ್ ನಮ್ ಸರ್ ಹೇಳೋರು, ಲೇ ನಿನ್ನ ಎದೆ ಸೀಳಿದ್ರು 2 ಅಕ್ಷರ ಇರಲ್ಲ ಅಂತ. ನಾನು ಎದೆ ಸೀಳಕ್ಕೋಸ್ಕರನೇ ಡಾಕ್ಟರ್ ಅದೇ. ಏನ್ ಮಾಡೋದು, ಓದ್ಬೇಕಾದ್ರೆ ಆರ್ಟ್ನ ಕೈಯಲ್ಲಿ ಇಟ್ಕೊಂಡು ಓದ್ಬೇಕು ಅಂತ MBBS ಮಾಡಿದೆ. ಪ್ರಾಕ್ಟಿಕಲ್ ಇರ್ಲಿ ಥಿಯರಿಲಿ ಏನ್ ದಬಕ್ಕಾಗ್ಲಿಲ್ಲ. ಆಪರೇಷನ್ ಮಾಡ್ಬೇಕು, ಒಂದು ಚಾನ್ಸ್ ಕೊಡಿ ಅಂತ ಎಲ್ಲರಿಗೂ ಕೇಳ್ದೆ ಸರ್, ಯಾರು ಕೊಡ್ಲಿಲ್ಲ. ಆದ್ರೆ ಆ ಟೈಮ್ ಇವಾಗ ಬಂದಿದೆ. ಆಪರೇಷನ್ ಮಾಡೋಕ್ಕೋಸ್ಕರ ನಾನು ICU ಹೋಗ್ತಾ ಇದ್ದೀನಿ. ಅಲ್ಲಿ 3 ಅವರಿಂದ ಒಬ್ಬ ಪೇಷಂಟು ಕಾಯ್ತಾ ಇದ್ದಾರೆ. ಡಾಕ್ಟರ್ ಗುಡ್ ಮಾರ್ನಿಂಗ್. ನಿಮ್ಗೊಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್. ಗುಡ್ ನ್ಯೂಸ್ ಏನು? ಆಪರೇಷನ್ ರೆಡಿ ಇದೆ. ವಾವ್, ಕಂಗ್ರಾಟ್ಸ್. ಬ್ಯಾಡ್ ನ್ಯೂಸ್ ಏನು? ಕರೆಂಟ್ ಇಲ್ಲ. ಹೌದಾ? ಹಾಸ್ಪಿಟ್ಲ್ ಯಾರ್ದು? ನಿಮ್ದು. ಡಾಕ್ಟರ್ ಯಾರು? ನೀವೇ. ನೀನ್ ಯಾರು? ಕಾಂಪೌಂಡ್ರು. ನಿನ್ ಕೆಲಸ ಏನು? ಬಂದ್ ಪೇಷಂಟ್ ಒಳಗೆ ಕಳ್ಸೋದು. ನನಗ್ ಕೆಲಸ ಬಂದ್ ಪೇಷಂಟ್ ಮೇಲೆ ಕಳ್ಸೋದು. ಏನ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳ್ಸೋದು. ನನ್ನ ಇಯರ್ ಫೋನು ನನ್ನ ಸ್ಟೆಥೋಸ್ಕೋಪ್ ಹಾಕೊಂಡು ಬಿಲ್ಡಪ್. ಹಲೋ, ಇದು ಏಪ್ರಾನ್ ಅಕ್ಕೋ, ಇದು ಸ್ಟೆಥೋಸ್ಕೋಪ್. ಇದೇ ಗೊತ್ತಿಲ್ಲ, ಇವರೆಲ್ಲ ಡಾಕ್ಟರ್ ಆಗ್ಬಿಡ್ತಾರೆ. ಏನ ನಿನ್ ಪ್ರಾಬ್ಲಮ್? ನಮ್ಮ ಅತ್ತೆ ಮಗಳಿಗೆ ಹಾವು ಕಚ್ಚಿಬಿಟ್ಟಿದೆ, ನನಗ್ ಟ್ರೀಟ್ಮೆಂಟ್ ಮಾಡಿ. ನಿಮ್ಮ ಅತ್ತೆ ಮಗಳಿಗೆ ಹಾವು ಕಚ್ಚಿದ್ರು ನಿನಗೆ ಯಾಕೋ ಟ್ರೀಟ್ಮೆಂಟ್ ಮಾಡ್ಲಿ? ಕಚ್ಚಿರೋ ಜಾಗಕ್ಕೆ ನಾನ್ ಬಾಯಿ ಹಾಕಿ ವಿಷ ಹಿಡ್ಕೊಂಡಿದ್ದೀನಲ್ಲ ಅದಕ್ಕೆ. ಸೂಪರ್ ಕಣ. ಯಾವ ಜಾಗ? ತುಟಿಗೆ. ಮಗನೇ, ಡಾಕ್ಟರ್ ಅಂತ ನಾನೇನಕ್ಕಿರೋದು? ಎಲ್ಲಾನು ನೀನೇ ಮಾಡ್ಕೊಬಿಟ್ರೆ ಎಂತ ಚಾನ್ಸ್ ಮಿಸ್ ಆಯ್ತು ಅಲ್ವಾ ಸರ್? ಹಾವು ಕಚ್ಚಿ ಎಷ್ಟೊತ್ತಾಯ್ತು? 3 ನಿಮಿಷ ಆಯ್ತು. 3 ನಿಮಿಷಕ್ಕೆ ಈ ಕಲರ್ ಆಗ್ಬಿಟ್ಟಿದೆಯಲ್ಲೋ. ಬೇಗ ಟ್ರೀಟ್ಮೆಂಟ್ ಮಾಡಿ, ಹಾ. ಇಲ್ಲಾಂದ್ರೆ ನೀಲಿ ಕಲರ್ ಆಗ್ಬಿಡ್ತೀನಿ. ಒಂದು ಆಪರೇಷನ್ ಥಿಯೇಟರ್ಗೆ ಹಾಕೋ. ಆಗಲ್ಲ, ಯಾಕೆ? ಕರೆಂಟ್ ಇಲ್ಲ. ಕರೆಂಟ್ ಇಲ್ವಾ? ಜನರೇಟರ್ ಆನ್ ಮಾಡಿ. ಡೀಸೆಲ್ ಇಲ್ಲ. ಡೀಸೆಲ್ ತಗೊಂಡ್ಬನ್ನಿ. ಹೋಗಲೇ, ಕಾಸಿಲ್ಲ. ಕಾಸಿಲ್ವಾ? ಹಾಗಾದ್ರೆ ನಾ ಬೇರೆ ಆಸ್ಪತ್ರೆಗೆ ಹೋಗ್ತೀನಿ. ವಸೂಲ್ ದಾಟಿದ್ರೆ ಹೆಣ ಬಿದ್ದೋಯ್ತದೆ. ಹೋಗ ಅವನಿಗೊಂದು ವಿಷದ ಇಂಜೆಕ್ಷನ್ ಕೊಡು. ಡಾಕ್ಟ್ರೆ, ಮೈ ತುಂಬ ಆಲ್ರೆಡಿ ವಿಷ ಇದೆ. ಲೇ, ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಕಣೋ. ಇದನ್ನೇ ಮೆಡಿಕಲ್ಲು ಕೆಮಿಕಲ್ಲು ಅಂತ ಹೇಳೋದು. ಅದಕ್ಕೆ ಓದ್ಬೇಕನ್ನೋದು. ಹೋಗಿ ವಿಷ ಕೊಡು ಅವನ್ಗೆ. ಸಿರಂಜಿಲ್ಲ. ಗ್ಲೂಕೋಸ್ ಪೆಟ್ರಾ ಪುಡಿ ತಲೆ ಮೇಲೆ ಚಪ್ಪಡಿ ಎಲ್ಲೆಲ್ಲಿಂದನೋ ಬಂದ್ಬಿಡ್ತಾರೆ. ಡಾಕ್ಟ್ರೇ, ಕರೆಂಟ್ ಬಂತ? ಇಲ್ಲ, ಪೇಷಂಟ್ ಬಂದ್ರು. ಪೇಷಂಟ್ ಬಂದ. ಡಾಕ್ಟ್ರೆ 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 ಡಾಕ್ಟ್ರೆ, ನಾನು ನೋಡ್ಕೊತೀನಿ. ಏನಾಯ್ತು? ನಾನ್ಯಾರು? ಡಾಕ್ಟ್ರು. ಮುಚ್ಕೊಂಡು ಹೋಗಿ ರಿಪೋರ್ಟ್ ತಗೋಬಾ. ಡಾಕ್ಟ್ರೆ, ಪೇಷಂಟ್ರೇ, ಡಾಕ್ಟ್ರೆ, ಪೇಷಂಟ್ರೇ, ಡಾಕ್ಟ್ರೆ, ಪೇಷಂಟ್ರೇ, ಆಪರೇಷನ್ ಮಾಡಿ ಡಾಕ್ಟ್ರೆ. ಮಾಡೋಣ. ಉಸಿರು ತಗೊಳ್ಳಿ. ಉಸಿರು ಬಿಡಿ. ಉಸಿರು ತಗೊಳ್ಳಿ. ಉಸಿರು ಬಿಡಿ. ಬಿಡಯ್ಯ. ಬಿಟ್ಟ ಏನ ಪ್ರಾಣ. ಏನ ಇದು? ನಾನು
ಪ್ರಾಪರ್ಟಿ ರೂಮ್ ಹೋಗ್ಬಿಟ್ಟು ಸಾಸ್ ಚೆಲ್ಕ ಬಂದ್ಬಿಟ್ಟು ನನಗೆ ಕುರಿ ಮಾಡ್ತಾ ಇದ್ದೀರಾ? ಇದು ಸಾಸೆ ಡಾಕ್ಟ್ರೆ. ಹಾ. ಚಾಕು ತಗೊಳ್ಳೋಣ ಅಂತ ಅಂಗಡಿಗೆ ಹೋಗಿದ್ದೆ. ಹಾ. ಚಾಕು ಶಾರ್ಪ್ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟು ಎದುರುಗಡೆ ಸಾಸ್ ಡಬ್ಬಕ್ಕೆ ಚುಚ್ಬಿಟ್ಟೆ. ಚುಚ್ಚಿರೋ ಫೋರ್ಸ್ಗೆ ಸಾಸ್ ಎಲ್ಲ ಮೈ ಮೇಲೆ ಚೆಲ್ಬಿಡ್ತು. ಅದಕ್ಕೆ ಅಂಗಡಿ ಓನರು ಅದೇ ಚಾಕು ತಗೊಂಡು ಅದೇ ಫೋರ್ಸ್ ಅಲ್ಲಿ ಚುಚ್ಬಿಟ್ಟ ಡಾಕ್ಟ್ರೆ. ಅಷ್ಟೊಂದು ಶಾರ್ಪ್ ಇದೆಯೇನೋ ಇದು? ಯಾರೋ ಚುಚ್ಚಿತು? ಯಶವಂತಪುರ ರಫೀಕು. ಕತೆ ಹೇಳ್ಬೇಡ. ರಫೀಕ್ ನ ನೆನ್ನೆ ತಾನೇ ಬಸ್ಸಲ್ಲಿ ನೋಡಿದೀವಿ. ಅವ್ನ್ ಲೆಫ್ಟ್ ಹ್ಯಾಂಡ್ ಅಲ್ವೇನೋ? ಅವನು ಚುಚ್ಚಿದ್ರೆ ಅವನೇ ಯಾಕೋ ಈ ಕಡೆ ಚುಚ್ಚವನೆ? ಡಾಕ್ಟ್ರೆ ಅವ್ನ್ ರೈಟ್ ಹ್ಯಾಂಡ್. ಮೊನ್ನೆ ನೀವು ನೋಡಿದ್ದು ಬಸ್ ಮಿರರ್ ಅಲ್ಲಿ ಉಲ್ಟಾ ಸಿದ್ಧ ಕಾಣುತ್ತೆ ತಾನೆ? ಹೌದು. ಸೊ ಇದು ಡಾಕ್ಟ್ರು ನಾನಾ ನೀನು? ಬಿಡು. ಡಾಕ್ಟ್ರೆ ಒಂದ್ ನಿಮಿಷ. ನೋವಾಯ್ತು ತಾನೆ? ನಾನಾಗಿದ್ರೆ ನೋವೇ ಮಾಡ್ತಿರ್ಲಿಲ್ಲ. ಬರ್ತಾ ಇಲ್ಲ. ಬರ್ತಾ ಇಲ್ವಾ? ಡಾಕ್ಟ್ರೆ 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 ಡಾಕ್ಟ್ರೆ. ಇವನಿಗೊಂದು ಬ್ಲೇಡ್ ಕೊಟ್ಟ. ಹಂಗೆ ಪೊಲೀಸರು ಫೋನ್ ಮಾಡು. ಲೇ ಲೆಮನ್ ಟೀಗೆ ಅವನ ಉಪ್ಪಾಕ ಬಂದಿರೋನು. ಡಾಕ್ಟ್ರೆ ಲೆಮನ್ ಟೀ ಅಲ್ಲ. ಮತ್ತೆ ಮನ್ ಶುಗರ್ ಕರೆಕ್ಟ್ ಆಗಿ ಇತ್ತಲ್ಲ? ಶುಗರ್ ಪೇಷಂಟ್. ಅಯ್ಯೋ ನಾನು ಕಣ್ಣು ಕಾಣಿಸ್ಕೊಬೇಡ, ಸಾಯಿಸ್ಬಿಡ್ತೀನಿ. ಬಾ ಹೋಗ್ಲಿ ರಿಪೋರ್ಟ್ ಹೇಳಿ. ಶುಗರ್ ಲೋ ಅಲ್ಲಿತ್ತು, BP ಹೈಯಲ್ಲಿದೆ. ವಾಟ್ ಎ ಮಿರಾಕಲ್. ನಂದೋಸಿ ಚೆಕ್ ಮಾಡಿ. ಅಯ್ಯೋ ನೆಕ್ಕಡ ಇಲ್ಲೇ. ಇವಂದು ಚೆಕ್ ಮಾಡ್ಬೇಕಂತೆ. ಇವಂದುವೆ ನನ್ನ ಬಾಯಿನ ಬಚ್ಚಲ. ಡಾಕ್ಟ್ರ ಏನಪ್ಪ? ನಂಗೂ ಚೆಕ್ ಮಾಡಿ. ಏನಪ್ಪ? ಅಯ್ಯೋ ಹಾಯ್ ಗುಡ್ ಮಾರ್ನಿಂಗ್. ಹಾಯ್, ಏನಾಗಿದೆ? ಚುಚ್ಕೊಂಡ್ಬಿಟ್ಟಿದೆ. ಇಲ್ಲಿ ಇಲ್ಲಿ. ಎಷ್ಟು ಅವರ್ ಆಯ್ತು ಬಾಟ್ಲಕ್ಕೆ? 2 ಅವರ್ ಆಯ್ತು. ನಿಮ್ದು? 1 ಅವರ್ ಆಯ್ತು. ಕಾಲಿನೇ ಆಗ್ತಿಲ್ಲ, ನಿಧಾನ. ಬಾಳ ಲ್ಯಾಗು. ಬೇರೆ ಕಡೆ ಇಟ್ಕೊಂಡ್ಬಿಡಣ. ಬಾಯೆಲ್ಲ ಇಟ್ಕೊಬಿಡ. ಹೇಗಿದ್ದ? ನೈಸ್. ಸೋ ಸ್ವೀಟ್. ಡಾಕ್ಟ್ರೆ ನೀವೇನು ಹೆಂಡ್ತಿಂಗ್ ಕಾಪಾಡಬೇಕು ಡಾಕ್ಟ್ರೆ. ನಾನ್ ನೋಡ್ಕೊತೀನಿ. ಟ್ರೀಟ್ಮೆಂಟ್ ನೋಡ್ಕೊಂತೀನಿ. ಓತಿ ನನ್ನ ಮಗನೇ, ಏನೋ ಬರ್ಕೊಟ್ಟೆ? ಒಳ್ಳೆ ಡಾಕ್ಟರ್ ಹತ್ರ ಹೋಗುವಂತ. ನಿನಗೆ ಡಾಕ್ಟರ್ ಯಾರು ಕಾಂಪೌಂಡರ್ ಯಾರು ಅನ್ನೋ ಡಿಫ್ರೆನ್ಸ್ ಗೊತ್ತಿಲ್ವಲ್ಲ? ಡಾಕ್ಟರ್ ಕರೆಂಟ್ ಬಂತು. ಹೋಗ ಆಪರೇಷನ್ ರೆಡಿ ಮಾಡು. ನೋಡು, ಇಲ್ಲಿ ಬರ್ದಿರೋ ಡಾಕ್ಟ್ರು ಬರೀ 5 ವರ್ಷ ಓದವನೆ, ಆದ್ರೆ ನಾನು 10 ವರ್ಷ ಓದಿದ್ದೀನಿ. ಏನಾಗಿದೆ? ನಾನು ಹೆಂಡತಿಗೆ ಮುಳ್ಚುಚ್ಕೊ ಬಂದಿದೆ ಅಂತ ಬೆಳಗ್ಗೆ ಕರ್ಕೊ ಬಂದಿದ್ನಲ್ಲ. ಓ ಅವ್ರೇನು? ಪೂರ್ತಿ ಬಾಡಿ ಸ್ಕ್ಯಾನ್ ಮಾಡ್ದೋ, ಮುಳ್ಳೇ ಇಲ್ಲ. ಅಯ್ಯೋ ಅವಳಿಗೆ ಮುಳ್ಳು ಹಾಕೊಂಡಿರೋದು ಇಲ್ಲಿ ಅಲ್ಲ, ಅಲ್ಲಿ ಮಾಡ್ಲಿಲ್ಲ. ನಿನ್ ಹೆಂಡತಿ ಐಸುವಲ್ಲ ಅವಳೆ. ಚುಚ್ಚಿರೋ ಒಂದ್ ಸಣ್ಣ ಮುಳುಗೆ ಐಸಿಗೆ ಯಾಕೆ ಡಾಕ್ಟ್ರೆ ಹಾಕಿದಿರಾ? ಅಪ್ಪ ಚುಚ್ಚಿರೋದ್ ಸಣ್ಣ ಮುಳ್ಳೆ. ನಮ್ ಕಾಂಪೌಂಡರ್ಗೆ ಎತ್ತು ಅಂತ ಹೇಳ್ದೆ, ಅವನು ಒತ್ಬಿಟ್ಟವನೆ. ಮುಳ್ಳ ಬರುತ್ತೆ, ಏನ್ ತಲೆ ಕೆಡಿಸ್ಕೊಬೇಡ. ಡಾಕ್ಟರ್ ನಿಮ್ಗೊಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್. ಗುಡ್ ನ್ಯೂಸ್ ಏನು? ಆಪರೇಷನ್ ಇಸ್ ಸಕ್ಸಸ್. ಆಪರೇಷನ್ ಮಾಡ್ಬಿಟ್ಟ. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಬರ ಯಾ ಕಡೆ. ಡಾಕ್ಟರ್ ನಾನೇ ಇವನು. ಏನೋ ಮಾಡ್ದೆ? ಡಾಕ್ಟರ್ ಮುಳ್ಳೆಂಗೋ ತೆಗ್ದೆ, ಆದ್ರೂ ಅವ್ರ ಹೆಂಡತಿ ನೋವು ಅಂತಿದ್ರ. ಮುಳ್ಳು ಒಳ್ಕೊಬಿಟ್ಟಿತ್ತು ಎಲ್ಲ. ಅದಕ್ಕೆ ಒಂದ್ ಅಡಿ ಕೊಯ್ದು ಬಂದಿದ್ದೀನಿ. ಎಲ್ಲಿ? ಅದೇ ಹೊಟ್ಟೆ ಪಕ್ಕ. ಹೊಟ್ಟೆ ಇಲ್ಲ ಅಲ್ಲೇ ಡಾಕ್ಟ್ರೆ, ನಿಮ್ಗೂ ಮುಳ್ಳು ಒಳ್ಕೊಬಿಟ್ಟಿದೆ. ಅಯ್ಯೋ ಕೋತಿ ನನ್ನ ಮಗನೇ, ಅದು ಮುಳ್ಳಲ್ಲ ಕಣ, ಒಕ್ಳು.